ನಮಸ್ಕಾರ. ಇಂದು ಈ ವಿಡಿಯೋದಲ್ಲಿ ನಾವು ಡಿಜಿಟಲ್ ಓರಾ ಸ್ಕ್ಯಾನರ್ ಬಳಸಿಕೊಂಡು ಓರಾ ಸ್ಕ್ಯಾನಿಂಗ್ ಹೇಗೆ ಮಾಡುವುದು ಮತ್ತು ಡಿಜಿಟಲ್ ಓರಾ ಸ್ಕ್ಯಾನರ್ ಬಳಸಿಕೊಂಡು ವಾಸ್ತು ಮತ್ತು ಶಕ್ತಿಯ ದಿಕ್ಕುಗಳನ್ನು ಹೇಗೆ ಪರಿಶೀಲಿಸುವುದು ಎಂಬುದರ ಬಗ್ಗೆ ಚರ್ಚಿಸುತ್ತೇವೆ. ಲಾಗ್ ಇನ್ ಇಮೇಲ್ ಐಡಿ, ಮೊಬೈಲ್ ಸಂಖ್ಯೆಯೊಂದಿಗೆ ಸಾಧನಗಳನ್ನು ನೋಂದಾಯಿಸುವುದು. ಈಗ ಓರಾ ಸ್ಕ್ಯಾನಿಂಗ್ ಚರ್ಚಿಸುತ್ತೇವೆ. ಹೋಮ್ ಸ್ಕ್ರೀನ್ ನಲ್ಲಿ ಸ್ಥಳ ಆಯ್ಕೆಗಳು ಲಭ್ಯವಿವೆ. ಸ್ಥಳ ಎಂದರೆ ಓರಾ ಸ್ಕ್ಯಾನಿಂಗ್ ಸ್ಥಳ. ಓರಾ ಸ್ಕ್ಯಾನಿಂಗ್ ಸ್ಥಳಗಳ ವಿವರಗಳನ್ನು ನಮೂದಿಸಬೇಕು. ಹೀಗಾಗಿ ಇಲ್ಲಿ ನಮ್ಮ ಹೋಮ್ ಸ್ಕ್ರೀನ್ ನಲ್ಲಿ ಸ್ಥಳ ಮತ್ತು ವ್ಯಕ್ತಿ ಎಂಬ ಎರಡು ಆಯ್ಕೆಗಳು ಲಭ್ಯವಿವೆ. ಸ್ಥಳ ಎಂದರೆ ನಾವು ಓರಾ ಸ್ಕ್ಯಾನಿಂಗ್ ಮಾಡಲು ಬಯಸುವ ಸ್ಥಳ. ಓರಾ ಸ್ಕ್ಯಾನಿಂಗ್ ಸ್ಥಳ ಮತ್ತು ವ್ಯಕ್ತಿಯ ವಿವರಗಳನ್ನು ನಮೂದಿಸಿ. ಮತ್ತು ವ್ಯಕ್ತಿಯ ಬಗ್ಗೆ ನಾವು ಓರಾ ಸ್ಕ್ಯಾನಿಂಗ್ ಮಾಡುವ ವ್ಯಕ್ತಿಯ ಎಲ್ಲ ವಿವರಗಳನ್ನು ನಮೂದಿಸಬೇಕು. ಹೀಗಾಗಿ ಈಗ ಸ್ಥಳದ ಫಾರ್ಮ್ನಲ್ಲಿ ನಾವು ಸ್ಥಳದ ಹೆಸರನ್ನು ನಮೂದಿಸುತ್ತೇವೆ. ಉದಾಹರಣೆಗೆ ಇದು ನಮ್ಮ ಕಚೇರಿ, ಹಾಗಾಗಿ ನಾವು ಕಚೇರಿ ಎಂದು ಬರೆಯುತ್ತೇವೆ. ಇಲ್ಲಿ ಒಂದು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ, ಆದ್ದರಿಂದ ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ನಾವು ವಿಳಾಸ ಮತ್ತು ಸ್ಥಳವನ್ನು ನಮೂದಿಸಬೇಕು. ಇಲ್ಲಿ ನಾವು ನಗರದ ಹೆಸರನ್ನು ಮತ್ತು ರಾಜ್ಯದ ಹೆಸರನ್ನು ನಮೂದಿಸು. ನೀವು ಕ್ಲಿಕ್ ಮಾಡಿದಾಗ ನೀವು ಮುಂದಿನ ಸ್ಕ್ರೀನ್ಗೆ ಪುನರ್ನಿರ್ದೇಶಿತ ಸಮೀಕ್ಷೆ ಪ್ರಾರಂಭವಾಗಿದೆ ಎಂಬ ಸಂದೇಶ ತೋರಿಸುತ್ತದೆ. ಕ್ಲಿಕ್ ಮಾಡಬೇಕು. ಈಗ ನಾವು ಎರಡು ಸಾಧನಗಳನ್ನು ಬ್ಲೂಟೂತ್ ಮೂಲಕ ಸಂಪರ್ಕಿಸಬೇಕು. ಮೇಲ್ಭಾಗದಲ್ಲಿ ಸಾಧನ 1 ಸಂಪರ್ಕಿತವಾಗಿಲ್ಲ ಮತ್ತು ಸಾಧನ 2 ಸಂಪರ್ಕಿತವಾಗಿಲ್ಲ ಎಂದು ಕಾಣಬಹುದು. ಮೊಬೈಲ್ ಫೋನ್ಗಳ ಬ್ಲೂಟೂತ್ ಆನ್ ಮಾಡಿ ಮತ್ತು ಸಾಧನ 1 ಸಂಪರ್ಕಿತವಾಗಿಲ್ಲ ಎಂಬುದನ್ನು ಕ್ಲಿಕ್ ಮಾಡಿ. ಹೀಗಾಗಿ ನೀವು ಸಾಧನ 1 ಸಂಪರ್ಕಿತವಾಗಿಲ್ಲ ಎಂಬುದನ್ನು ಕ್ಲಿಕ್ ಮಾಡಿದಾಗ ಲಭ್ಯವಿರುವ ಬ್ಲೂಟೂತ್ ಸಾಧನಗಳಿಗೆ ನೀವು ಎರಡು ಆಯ್ಕೆಗಳು ಲಭ್ಯವಿವೆ. ಸಾಧನಗಳನ್ನು ಮಾತ್ರ ತೋರಿಸಿ ಎಂಬ ಬಟನ್ ಅನ್ನು ಆನ್ ಮಾಡಿ. ಸಾಧನಗಳನ್ನು ಮಾತ್ರ ತೋರಿಸಿ ಎಂಬುದನ್ನು ಕ್ಲಿಕ್ ಮಾಡಿದಾಗ ಸ್ಕ್ಯಾನರ್ 1 ಅನ್ನು ಕ್ಲಿಕ್ ಮಾಡಿ. ಸ್ಕ್ಯಾನರ್ 1 ಅನ್ನು ಕ್ಲಿಕ್ ಮಾಡಿದಾಗ ಮತ್ತು ನಿಮ್ಮ ಸ್ಕ್ಯಾನರ್ ಬೀಪ್ ಮಾಡಿದರೆ ಅದು ಸಂಪರ್ಕಿತ. ಈ ಸ್ಕ್ಯಾನರ್ನ ಸ್ಕ್ರೀನ್ನಲ್ಲಿ ನೀವು ಅಲ್ಲಿ ಸಂಪರ್ಕಿತ ಬಟನ್ ಅನ್ನು ಕಾಣಬಹುದು. ಹೀಗಾಗಿ ಮುಂದಿನದಾಗಿ ನೀವು ಎರಡನೇ ಸಣ್ಣ ಸಾಧನವನ್ನು ಸಂಪರ್ಕಿಸಬೇಕಾಗಿದೆ. ಸಾಧನವನ್ನು ಸಂಪರ್ಕಿಸದಿರಲು ಕ್ಲಿಕ್ ಮಾಡಿ. ಮರುದಿನ ಎರಡನೇ ಸಾಧನ ಲಭ್ಯವಿದ್ದಾಗ ಮತ್ತೆ ಸ್ಕ್ಯಾನರ್ 1 ಅನ್ನು ಕ್ಲಿಕ್ ಮಾಡಿ. ನಂತರ ಎರಡನೇ ಸ್ಕ್ಯಾನರ್ ಬೀಪ್ ಮಾಡುತ್ತದೆ. ಎರಡನೇ ಸ್ಕ್ಯಾನರ್ ಸಂಪರ್ಕಿತವಾಗಿದೆ. ಒಂದು ಬೀಪ್ ಅಂದರೆ ಇದು ಸಂಪರ್ಕಿತವಾಗಿದೆ. ಹೀಗಾಗಿ ಈಗ ನಾವು ಈ ಸ್ಥಳದ ಸಕಾರಾತ್ಮಕ ಶಕ್ತಿ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಪರಿಶೀಲಿಸುತ್ತೇವೆ. ಹೀಗಾಗಿ ಈಗ ನಾವು ವಾಸ್ತುಗೆ ಹೋಗಬೇಕಾಗಿದೆ. ವಾಸ್ತು ಕ್ಲಿಕ್ ಮಾಡಿದಾಗ ಸಕಾರಾತ್ಮಕ ಶಕ್ತಿ, ದೋಷ್, ಬಂಧನ ಮತ್ತು ಪಿಶಾಚಿ ಆಯ್ಕೆಗಳು ಕಾಣುತ್ತವೆ. ಹೀಗಾಗಿ ಈ ಮೂಲ ಶಕ್ತಿಗಳನ್ನು ಪರಿಶೀಲಿಸಲು ನಾವು ಮೌಲ್ಯ 1 ಅನ್ನು ಕ್ಲಿಕ್ ಮಾಡಬೇಕಾಗಿದೆ. ಹೀಗಾಗಿ ಮೌಲ್ಯ 1 ಅನ್ನು ಕ್ಲಿಕ್ ಮಾಡಿದಾಗ ನಾವು ಇಲ್ಲಿ ಮೌಲ್ಯಗಳನ್ನು ಪಡೆಯುತ್ತೇವೆ. ಈಗ ನಾವು ಸ್ಕ್ಯಾನರ್ ಎತ್ತಬೇಕು. ಹೀಗಾಗಿ ನೀವು ಯಾವಾಗಲೂ ನೆನೆಸಿಕೊಳ್ಳಬೇಕಾದ ಮೂಲಭೂತ ವಿಷಯ ಇದು. ಸ್ಕ್ಯಾನರ್ ಅನ್ನು 85 ಡಿಗ್ರಿ ಕೋನದಲ್ಲಿ ಎತ್ತಬೇಕು. ಹೀಗಾಗಿ ಮೌಲ್ಯ 1 ಅನ್ನು ಕ್ಲಿಕ್ ಮಾಡಿ ಮತ್ತು ನಂತರ 85 ಡಿಗ್ರಿ ಕೋನದಲ್ಲಿ ಸ್ಕ್ಯಾನರ್ ಅನ್ನು ಎತ್ತಿ. ಅಂದರೆ ಸ್ಕ್ಯಾನಿಂಗ್ ಪ್ರಾರಂಭವಾಗಿದೆ. ಹೀಗಾಗಿ ಈಗ ನೀವು ಮೌಲ್ಯ 1 ಅನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನಾನು ಮೌಲ್ಯ 1 ಕ್ಲಿಕ್ ಮಾಡುತ್ತಿದ್ದೇನೆ. ನಾನು ಮೌಲ್ಯ 1 ಕ್ಲಿಕ್ ಮಾಡಿದಾಗ ಸ್ಕ್ಯಾನಿಂಗ್ ಪ್ರಾರಂಭವಾಗಿದೆ ಮತ್ತು ಈಗ ನಾನು 85 ಡಿಗ್ರಿ ಕೋನದಲ್ಲಿ ಸ್ಥಿರವಾಗಿ ಎತ್ತಬೇಕಾಗಿದೆ. ಈಗ ಏನಾಗುತ್ತದೆ? ಸ್ಕ್ಯಾನರ್ ಚಲಿಸಲು ಪ್ರಾರಂಭವಾಗುತ್ತದೆ. ಹೀಗಾಗಿ ಸ್ಕ್ಯಾನರ್ ಚಲಿಸಲು ಪ್ರಾರಂಭವಾದಾಗ ಅಂದರೆ ಸ್ಕ್ಯಾನಿಂಗ್ ಪ್ರಾರಂಭವಾಗಿದೆ. ಹೀಗಾಗಿ ಇಲ್ಲಿ ಸ್ಕ್ಯಾನಿಂಗ್ ಮುಗಿಯಾಗಿದೆ ಮತ್ತು ನಮಗೆ 58ರ ಫಲಿತಾಂಶ ದೊರಕಿದೆ. ಅಂದರೆ ಈ ಸ್ಥಳವು ಪ್ರಸ್ತುತ 58 ಸಕಾರಾತ್ಮಕವಾಗಿದೆ. ಹೀಗಾಗಿ ಈಗ ನಾವು ಸ್ಕ್ಯಾನಿಂಗ್ ಮಾಡುತ್ತೇವೆ. ನಕಾರಾತ್ಮಕ ಶಕ್ತಿಗಾಗಿ ಮತ್ತೆ ಪ್ರಕ್ರಿಯೆ ಒಂದೇ. ನಕಾರಾತ್ಮಕ ಶಕ್ತಿಯನ್ನು ಕ್ಲಿಕ್ ಮಾಡಿ. ಹೀಗಾಗಿ ನೀವು ನಕಾರಾತ್ಮಕ ಶಕ್ತಿಯನ್ನು ಮತ್ತೆ ಕ್ಲಿಕ್ ಮಾಡಿದಾಗ ಸ್ಕ್ಯಾನರ್ ಅನ್ನು ಸ್ಥಿರವಾಗಿ ಮತ್ತು ಮೃದುವಾಗಿ ಎತ್ತಿ. ಹೀಗಾಗಿ ಇಲ್ಲಿ ಫಲಿತಾಂಶ 39%
ಹೀಗಾಗಿ ನೀವು ಸ್ಕ್ಯಾನರ್ ಪರದೆ ಮೇಲೆ ಮತ್ತು ಮೊಬೈಲ್ ಫೋನಿನಲ್ಲಿ ಫಲಿತಾಂಶವನ್ನು ಪಡೆಯಬಹುದು. ಹೀಗಾಗಿ ಇಲ್ಲಿ ನಾವು ಇದನ್ನು ಸಲ್ಲಿಸುತ್ತೇವೆ ಮತ್ತು ದಿಕ್ಕುಗಳ ಮೌಲ್ಯಗಳ ಕಡೆಗೆ ಸಾಗುತ್ತೇವೆ. ಹೀಗಾಗಿ ದಿಕ್ಕುಗಳನ್ನು ಪರಿಶೀಲಿಸಲು ನಾವು ಇಲ್ಲಿ ಕುಳಿತು ಎಲ್ಲಾ ದಿಕ್ಕುಗಳನ್ನು ಪರಿಶೀಲಿಸುತ್ತೇವೆ. ಹೀಗಾಗಿ ಇಲ್ಲಿ 16 ದಿಕ್ಕುಗಳ ಆಯ್ಕೆ ಇದೆ. ಈಗಾಗಲೇ ಈ ಚಿಕ್ಕ ವಿಡಿಯೋ ಕಾರಣದಿಂದ ನಾವು ಕೇವಲ 4 ದಿಕ್ಕುಗಳನ್ನು ಮಾತ್ರ ಪರಿಶೀಲಿಸುತ್ತೇವೆ: ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ. ಹೀಗಾಗಿ ಮೊದಲನೆಯದಾಗಿ ಪೂರ್ವವನ್ನು ಕ್ಲಿಕ್ ಮಾಡಿ. ನೀವು ಸ್ಕ್ಯಾನರ್ ಅನ್ನು ಸ್ಥಿರವಾಗಿ ಮತ್ತು ನಿಧಾನವಾಗಿ ಎತ್ತಬೇಕು. ಇದು ಸ್ಥಿರವಾಗಿದ್ದಾಗ ಚಲನೆ ಪ್ರಾರಂಭವಾಗುತ್ತದೆ ಮತ್ತು ಸ್ಕ್ಯಾನರ್ ಬೀಪ್ ಮಾಡಲು ಪ್ರಾರಂಭಿಸಿದಾಗ ಫಲಿತಾಂಶವು ಕಾಣಿಸುತ್ತದೆ. ಹೀಗಾಗಿ ಈ ಬಾರಿ ಮೊದಲ ಬೀಪ್ ಬಂದಿದೆ. ಹೀಗಾಗಿ ಬೀಪ್ ಅಂದರೆ ಸ್ಕ್ಯಾನಿಂಗ್ ಪ್ರಾರಂಭವಾಗಿದೆ. ಹೀಗಾಗಿ ಇಲ್ಲಿ ನಾವು ದಿಕ್ಕುಗಳ ಶಕ್ತಿಯನ್ನು ಪರಿಶೀಲಿಸುತ್ತಿದ್ದೇವೆ. ಮೌಲ್ಯವು ಹೆಚ್ಚು ಇದ್ದಂತೆ ಶಕ್ತಿಯುತ ದಿಕ್ಕು ಹೆಚ್ಚು ಆಗುತ್ತದೆ. ಹೀಗಾಗಿ ಇಲ್ಲಿ 55 ಡಿಗ್ರಿಯ ಮೌಲ್ಯವಿದೆ, ಅಂದರೆ ಈ ಪೂರ್ವದ ದಿಕ್ಕು 55% ಸಕಾರಾತ್ಮಕವಾಗಿದೆ. ಈಗ ನಾವು ಪಶ್ಚಿಮವನ್ನು ಪರಿಶೀಲಿಸುತ್ತಿದ್ದೇವೆ. ಹೀಗಾಗಿ ಮತ್ತೆ ಪಶ್ಚಿಮವು 55 ಸಕಾರಾತ್ಮಕವಾಗಿದೆ. ಈಗ ನಾವು ಉತ್ತರವನ್ನು ಪರಿಶೀಲಿಸುತ್ತಿದ್ದೇವೆ. ಉತ್ತರ 75 ಧನಾತ್ಮಕವಾಗಿದೆ. ಇನ್ನು ಪರದೆ ಮೇಲೆ ನೋಡಬಹುದು. ಈಗ ನಾವು ದಕ್ಷಿಣ ಭಾಗವನ್ನು ಪರಿಶೀಲಿಸುತ್ತಿದ್ದೇವೆ. ದಕ್ಷಿಣ ಭಾಗವು ಈಗ 55% ಸಕಾರಾತ್ಮಕವಾಗಿದೆ. ಇದು ಹಿಂದಿನ ಅವಧಿಯೊಂದಿಗೆ ಹೋಲಿಸಿದಾಗ ಉತ್ತಮವಾಗಿದೆ. ಈ ಪ್ರಗತಿ ನಮ್ಮ ನಿರೀಕ್ಷೆಗಳನ್ನು ಮೀರಿ ಹೋಗುತ್ತಿದೆ ಮತ್ತು ನಾವು ಮುಂದಿನ ಬೆಳವಣಿಗೆಗಳನ್ನು ಗಮನದಿಂದ ನೋಡುತ್ತಿದ್ದೇವೆ. ಅಂದರೆ ಈ 3 ದಿಕ್ಕುಗಳಲ್ಲಿ ನಾವು ಕೆಲವು ಸರಿಪಡಿಸುವಿಕೆಗಳನ್ನು ಮಾಡಬೇಕಾಗಿದೆ. ಮರುದಿನದ ವಿಡಿಯೋದಲ್ಲಿ ನಾವು ದಿಕ್ಕುಗಳನ್ನು ಶಕ್ತಿಯುತಗೊಳಿಸುವುದು ಮತ್ತು ಇದರಲ್ಲಿ ಹೆಚ್ಚು ಫಲಿತಾಂಶಗಳನ್ನು ಪಡೆಯುವುದು ಹೇಗೆ ಎಂಬುದನ್ನು ನಿಮಗೆ ತಿಳಿಸುತ್ತೇವೆ. ಧನ್ಯವಾದಗಳು.